ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು ನೋಡಿ 12/8/2026. ಇವತ್ತಿನ ನಮ್ಮ ಸಪ್ಲಿಮೆಂಟ್ರಿಯ ರೀವ್ಯಾಲ್ಯೂಷನ್ ರಿಸಲ್ಟಿನ ಇವತ್ತು ಅಪ್ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ನಿಮಗೆ ದಿನಾಂಕಗಳನ್ನು ಕೊಡೋದಿಲ್ಲ, ಯಾಕಂತಂದರೆ ಕೀದವರು ವೆಬ್ಸೈಟನ್ನು ನೋಡ್ತಾ ಇರಿ, ಅಲ್ಲೇ ನಾವು ಡಿಸ್ಪ್ಲೇ ಮಾಡ್ತೀವಿ. ಆದರೆ ಸ್ಪಷ್ಟವಾದಂಥ ದಿನಾಂಕ ಬಗ್ಗೆ ಮಾಹಿತಿ ಕೇಳಕ್ಕೆ ಹೋಗಬೇಡ್ರಿ ಅಂತ ಹೇಳಿದಕ್ಕೆ ಸಂಬಂಧ ನಾನು ಕೂಡ ನಿಮ್ಗೆ ಹೇಳಕ್ಕೆ ಸ್ಪಷ್ಟವಾದಂತಹ ದಿನಾಂಕಗಳ ಮಾಹಿತಿನ ನನಗೂ ಕೂಡ ಕೇಳಕ್ಕೆ ಹೋಗಬೇಡ್ರಿ. ಯಾಕಂದರೆ ಬೋರ್ಡ್ನವರೇ ನನಗೆ ಹೇಳಿಬಿಟ್ಟಿದ್ದಾರೆ. ಏನಪ್ಪ ಅಂದ್ರೆ ಹಾಗೆಲ್ಲ ಡೇಟ್ ಅದು ಹೇಳಕ್ಕೆ ಬರೋದಿಲ್ಲ ರೀ, ವೆಬ್ಸೈಟ್ ನೋಡ್ಕೊತ ಇರ್ರಿ ಅಂತೇಳಿ. ಸೊ ಹಿಂಗಿರ್ಬೇಕಾದ್ರೆ ಇವತ್ತು 12 ತಾರೀಕು ರೀ. ಆದರೆ ವ್ಯಾಲ್ಯೂಯೇಷನ್ ಮುಗೋದ ಈಗ 2 ವಾರ ಆಯ್ತು. ನಾನು ಒಂದು 3 ಡೇಸ್ ಹಿಂದ್ಗಡೆ ಒಂದು ವಿಡಿಯೋ ಮಾಡೋಕ್ಕಿದ್ದೆ. ನೋಡಿರಿ, ಸರ್ವರ್ ಬಿಸಿ ಬರಾಕುಂತೈತಿ. ಇಲ್ಲಿ ನೀವು ಕೆಳಗಡೆ ಹೋದ್ರಂದ್ರೆ ರೀವ್ಯಾಲ್ಯೂಷನ್ ಕ್ಲಿಕ್ ಮಾಡಿದರೆ ಈ ರೀತಿ ನಿಮ್ಗಳಿಗೆ ಸರ್ವರ್ ಎರರ್ ಬರ್ತಾ ಇದೆ. ಸೊ ಈ ಎರರ್ ಬರೋ ಮೀನಿಂಗ್ ಏನಪ್ಪ ಅಂತಂದರೆ ಯಾವಾಗ ಬೇಕಾದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು, ಡಿಸ್ಪ್ಲೇ ಎನಿ ಟೈಮ್ ಓಪನ್ ಆಗ್ಬೋದು. ಅದಕ್ಕೆ ಹುಷಾರಾಗಿರಿ, ನೋಡ್ತಾ ಇರಿ ಅಂತ ಹೇಳಿದೆ. ಅದ್ರ ಜೊತೆಗೆ ನಿಮ್ಗೊಂದು ಕೆಲಸನೂ ಕೂಡ ಕೊಟ್ಟಿದ್ದೀನಿ. ಏನಂತಂದರೆ ನಿಮ್ಮ ಒಂದು QR ಕೋಡ್, ನಿಮ್ಮ ಹಾಲ್ ಟಿಕೆಟ್ ಒಳಗಡೆ ಒಂದು QR ಕೋಡ್ ಅಂತ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ನೋಡಿರಿ. ಆ ಸ್ಕ್ಯಾನ್ ಒಳಗಡೆ ಏನಾದರೂ ಬರುತ್ತೆ ರಿಸಲ್ಟನ್ನು ಚೆಕ್ ಮಾಡಿರಿ ಅಂತ ಹೇಳಿದ್ದೆ. ಬಟ್ ನೀವು ಮಾಡಿಲ್ಲ ಅನಿಸುತ್ತೆ, ನೋಡಿಲ್ಲ ಅನಿಸುತ್ತೆ. ಅದು ಹೀಗಾಗಿ ಯಾರು ಕೂಡ ನನಗೆ ಕಾಮೆಂಟ್ ಕೂಡ ನೀವು ಹಾಕಿಲ್ಲ. ಇಲ್ಲಾಂದ್ರೆ ಬಂದಿದ್ದಪ್ಪ ಅಂದರೆ ಕಾಮೆಂಟ್ ಹಾಕ್ತಿದ್ರಿ, ಬಂದ್ರೆ ಬಂತಂತ ಹಾಕ್ತಿದ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕ್ತಿದ್ರಿ. ಓಕೆ, ಇವತ್ತಿಂದ 12 ತಾರೀಕಿನ ಪ್ರಕಾರ ನಿಮಗೆ ರಿಸಲ್ಟ್ ನೋಡಿರಿ. ಈಗ ಕೂಡ ವೆಬ್ಸೈಟು ತುಂಬ ಸರ್ವರ್ ಬಿಸಿ ಇದೆ, ಬ್ಲಾಕ್ ಮಾಡಿದ್ದಾರೆ. ರಿಸಲ್ಟ್ ಎನಿ ಟೈಮ್ ಡಿಕ್ಲರೇಷನ್ ಆಗ್ಬೋದು. ಯಾಕಂದರೆ ಬೋರ್ಡ್ನವರು ಕೂಡ ನಮ್ಗಳಿಗೆ ಇವತ್ತೇ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳೋದಿಲ್ಲ. ಯಾಕಂದರೆ ವೆಬ್ಸೈಟ್ ನೋಡ್ತಾ ಇರಿ ಅಂತ ಹೇಳಿದ ಮೀನಿಂಗ್ ಏನಂತಂದರೆ ಇದು ಎನಿ ಟೈಮ್ ರಿಸಲ್ಟ್ ಡಿಕ್ಲರೇಷನ್ ಆಗ್ಬೋದು. ಹೀಗಾಗಿ ನೀವು ತುಂಬ ಹುಷಾರಾಗಿರಿ. ನೀವೇನಾದರೂ ರಾತ್ರಿ 2 ಗಂಟೆಗೆ ಎದ್ದು ರಿಸಲ್ಟ್ ನೋಡಿದಾಗ ಅದೇನಾದರೂ ಓಪನ್ ಆದರೆ ತಪ್ಪದೆ ನಾನು ಕಾಮೆಂಟ್ ಹಾಕಿರಿ. ಅಥವಾ ನಾನೇ ರಾತ್ರಿ 2 ಗಂಟೆಗೆ ಎದ್ದಾಗ 3 ಗಂಟೆಗೆ ಎದ್ದಾಗ ಏನಾದರೂ ರಿಸಲ್ಟ್ ಏನಾದ್ರು ಓಪನ್ ಆಗಿತ್ತಪ್ಪ ಅಂತಂದರೆ ನಾನು ನಿಮಗೆ ಹೇಳ್ತೀನಿ. ಬಟ್ ಎನಿ ಟೈಮ್ ಬರ್ಬೋದು. ಇವತ್ತು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅದು ನಾಳೆಗೆ ಬರ್ಬೋದು, ನಾಡ್ದು ಬರ್ಬೋದು, ಮುಂದಿನ ವಾರ ಬರ್ಬೋದು. ಬಟ್ ಬರುತ್ತೆ ಅಂತ ಹೇಳಿದರೆ ಸೊ ಹೀಗಾಗಿ ಹುಷಾರಾಗಿರಿ ಮತ್ತು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ಯಾಕಂದರೆ ಇಲ್ಲಿ ಕೆಳಗಡೆ ಹೋಗಿ ರೀವ್ಯಾಲ್ಯೂಷನ್ ರಿಸಲ್ಟ್ ಕ್ಲಿಕ್ ಮಾಡ್ತಾ ಇರಿ. ಈ ರೀತಿ ಬರ್ತಾ ಇದು ಪಟಟ್ ಅಂತ ಓಪನ್ ಆಗಿಬಿಟ್ರೆ ರಿಸಲ್ಟ್ ಬಂದತ್ತೆ ಅಂತ ಅನ್ಕೊಂಡ್ಬಿಡೋಣ.